ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮೀಶೋ ಆ್ಯಪಿಂದ 2 ಫ್ರೂಟ್ಸ್ ಪ್ಲ್ಯಾಂಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಅವು ಯಾವ್ಯಾವು ಅಂತ ನಾನು ಇವಾಗ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಬಂದು ಸ್ಟಾರ್ ಫ್ರೂಟ್ಸ್ ಗಿಡ. ನಾನು ಮೀಶೋ ಆ್ಯಪಿಂದ ತರಿಸ್ಕೊಂಡಿರೋದು. ಇದು ಪ್ರೈಸ್ ಬಂದು 168 ರೂಪೀಸ್ ಇದೆ ಒಂದಕ್ಕೆ. ಮತ್ತು ಇದು ಒಂದು ವಾರ ಆಗಿದೆ, 1 ವೀಕ್ ಆಗಿದೆ ಇದು ಬುಕ್ ಮಾಡಿ ನಾನು. ಇವತ್ತು ಬಂದಿದೆ, ಆದರೆ ಗಿಡ ಸ್ವಲ್ಪನೂ ಒಣಗಿಲ್ಲ. ಅದು ಎಲೆಗಳೆಲ್ಲ ಸ್ವಲ್ಪ ಬಾಡ್ದಂಗೆ ಆಗಿದೆ. ಗಿಡ ತುಂಬಾ ಚೆನ್ನಾಗಿ ಇದೆ, ಏನೂ ಒಣಗಿಲ್ಲ, ಏನೂ ಆಗಿಲ್ಲ. ಮತ್ತು ಇನ್ನೊಂದು ಪ್ಲ್ಯಾಂಟ್ ಬಂದು ಆಪಲ್ ಪ್ಲ್ಯಾಂಟ್ಸು, ಅದು ಕೂಡ ಯಾವ ರೀತಿ ಬಂದಿದೆ ಅನ್ನೋದನ್ನ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದು ತುಂಬಾ ಚೆನ್ನಾಗಿ ಬಂದಿದೆ, ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಏನೂ ಆಗಿಲ್ಲ. ಮತ್ತು ಗಿಡನೂ ಒಣಗಿಲ್ಲ, 1-2 ಎಲೆ ಮಾತ್ರ ಬಾಡ್ದಂಗೆ ಆಗಿದೆ ಅಷ್ಟೇ. ಅದು ಚೆನ್ನಾಗಿ ಬಂದಿದೆ. ಇದು ನೋಡಿ ಯಾವ್ದು ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು 170 ಅಷ್ಟೇ. ಇವೆರಡು ಗಿಡಕ್ಕೆ ನಾನು ಮೀಶೋ ಆ್ಯಪಿಂದನೇ ಬುಕ್ ಮಾಡಿ ತರಿಸ್ಕೊಂಡಿರೋದು. ಇದನ್ನು ನಾನು ಪಾಟಲ್ಲೇ ಹಾಕೊಂಡು ಆಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ತೋಟದ ಹತ್ರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಅದು 1 ವೀಕ್ ಆಗಿದೆ ಅಲ್ವಾ, ಅದು ಅವರು ಪ್ಯಾಕ್ ಮಾಡಿ, ಆದರೂ ಗಿಡ ಒಣಗಿಲ್ಲ. ಆ ರೀತಿಯಾಗಿ ಕೊಟ್ಟಿದ್ದಾರೆ, ಗಿಡ ಒಣಗ್ದಾಗೆ. ನಾನು ಇದನ್ನು ಪಾಟ್ಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಯಾವ ರೀತಿ ಹಾಕ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ನೋಡಿ, ಇವಾಗ ನಾನು ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರೋಂಥ ಮಣ್ಣು ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಈ ಥರ ತಂದು. ಗಿಡಗಳನ್ನ ನಾನು ಜಾಸ್ತಿ ಪಾಟಲ್ಲೂ ಹಾಕ್ಕೊಳ್ತೀನಿ, ಹಾಗೆ ನೆಲದ ಮೇಲೂ ಗಿಡಗಳನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಪಾಟಲ್ಲಿ ಹಾಕೋಬೇಕು ಅಂದರೆ ಈ ಥರ ಮಣ್ಣು ತಂದು ಇಟ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರನ ನಾನು ಮಿಕ್ಸ್ ಮಾಡಿರ್ತೀನಿ. ಇದನ್ನು ಇವಾಗ ನಾನು ಒಂದು ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಟ್ಗೆ ಹಾಕ್ಕೊಂಡು ಮಣ್ಣು ಟೈಟಾಗಿ ತುಂಬಿಟ್ಕೋಬೇಕು. ಈ ಥರ ಪಾಟ್ನ ನಾನು ತರಿಸಿ ಇಟ್ಕೊಂಡಿದ್ದೀನಿ. ಈ ಪಾಟ್ಗೆ ನಾನು ಇವಾಗ ಹಾಕ್ಕೊಳ್ತೀನಿ ಮಣ್ಣು. ಎರಡು ಮಿಕ್ಸ್ ಆಗಿರೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರ್ತದೆ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರ್ತದೆ ಅಂತ. ಇನ್ನು ರಿಸಲ್ಟ್ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ತರಿಸ್ಕೊಂಡು ಹಾಕ್ಕೋಬೇಕು ಅಂತ ಒಂದು ಆಸೆ ಇತ್ತು, ಒಂದು ಆಪಲ್ ಗಿಡನ. ಅದಕ್ಕೋಸ್ಕರ ನಾನು ತರಿಸಿದ್ದೀನಿ. ಇವಾಗ ನೋಡಿ, ಇವೆರಡು ಪಾಟ್ಗೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಗಿಡನ ಅದರಲ್ಲಿರೋ ಮಣ್ಣೆಲ್ಲ ತೆಗೆದು ಬಿಡಬೇಕು ನಾವು. ಅವ್ರು ಕೊಟ್ಟಿರೋ ಮಣ್ಣು ತುಂಬ ಟೈಟಾಗಿ ಹಾಕಿ ಕೊಟ್ಟಿರ್ತಾರೆ. ಅದು ಮಣ್ಣು ಬಂದು ಇದ್ರ ಕಪ್ಪು ಮಣ್ಣು, ಅದರಲ್ಲಿ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ನಾವು ಹಾಕೋ ಮಣ್ಣೇ ಬೇರೆ, ಅವ್ರು ಹಾಕಿರೋ ಮಣ್ಣೇ ಬೇರೆ. ನೋಡಿ, ಕಲರ್ಸ್ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಕಪ್ಪು ಮಣ್ಣು, ಇದರಲ್ಲಿ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಆ ಮಣ್ಣೆಲ್ಲ ಬಿಡಿಸ್ಬಿಡ್ಬೇಕು, ಸ್ವಲ್ಪನೂ ಬಿಡ್ದಂಗೆ. ಅದು ಬರೀ ಬೇರಿದ್ದರೆ ನಾವು ಹಾಕೋ ಮಣ್ಣು ಗೊಬ್ಬರಕ್ಕೆ ಬೇಗನೆ ಅದು ಗಿಡ ಚೆನ್ನಾಗಿ ಬರ್ತದೆ. ಆ ಮಣ್ಣಿಗೆ, ನಮ್ಮ ಮಣ್ಣಿಗೆ ಅಡ್ಜಸ್ಟ್ ಆಗುತ್ತೆ ಇದು. ಅದಕ್ಕೋಸ್ಕರ ನಾನು ಸ್ವಲ್ಪನೂ ಅದರಲ್ಲಿ ಮಣ್ಣು ಬಿಡ್ತಾ ಇಲ್ಲ. ಆ ಮಣ್ಣೆಲ್ಲ ತೆಗೆದುಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಆಪಲ್ ಗಿಡನೂ ಕೂಡ ನಾನು ಅದೇ ರೀತಿ ಮಣ್ಣನ್ನು ತೆಗೆದು ಬಿಡ್ತೀನಿ, ಒಂಚೂರು ಬಿಡೋದಿಲ್ಲ. ಅದು ಬೇರೆಲ್ಲ ಕಾಣಿಸ್ಬೇಕು. ನಾವು ರೀಪಾಟ್ ಮಾಡಬೇಕು ಅಂತ ಅಂದರೆ ಯಾವುದೇ ಒಂದು ಗಿಡನ ನಾವು ಆನ್ಲೈನಲ್ಲಿ ಬುಕ್ ಮಾಡೋದಾಗಲಿ, ನರ್ಸರಿಯಿಂದ ತರೋ ಗಿಡಗಳಾಗಿರಲಿ, ಅವ್ರು ಹಾಕಿರೋ ಮಣ್ಣನ್ನು ನಾವು ಹಾಕಬಾರ್ದು. ಯಾಕೆ ಅಂದರೆ ಗಿಡ ಅವ್ರು ಕೊಟ್ಟಿರೋ ಗೊಬ್ಬರ ನಾವು ಗಿಡಗಳನ್ನ ತೊಗೊಳ್ಳೋರ್ಗು ಮಾತ್ರ ಅದು ಕೆಲಸ ಮಾಡ್ತದೆ. ಮತ್ತು ಗಿಡ ಬೇಗನೆ ಒಣಗೋಗ್ಬಿಡ್ತವೆ, ಚೆನ್ನಾಗಿ ಬರೋದಿಲ್ಲ. ನಾವು ಕೊಡೋ ಮಣ್ಣು ಗೊಬ್ಬರಕ್ಕೆ ಅವು ಅಡ್ಜಸ್ಟ್ ಆಗಬೇಕು ಅಂದರೆ ಅವ್ರು ಹಾಕಿರೋ ಮಣ್ಣೆಲ್ಲ ತೆಗೆದುಬಿಟ್ಟು ಗಿಡಗಳನ್ನ ಹಾಕ್ಕೊಂಡ್ರೆ ಗಿಡ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಗಿಡಗಳನ್ನ ಎರಡನ್ನೂ. ಇದನ್ನು ನಾನು ಪಾಟಲ್ಲಿ ಹಾಕ್ಕೊಂಡು ಸ್ವಲ್ಪ ದೊಡ್ಡದಾಗಲಿ, ಸ್ವಲ್ಪ ನಾವು ಮೇಂಟೈನ್ ಮಾಡ್ದಂಗೆಲ್ಲ ಗಿಡ ಚೆನ್ನಾಗಿ ಬರುತ್ತಲ್ವ, ಆ ಥರ ಆದಮೇಲೆ ತೋಟದ ಹತ್ರ ತೊಗೊಂಡೋಗಿ ಹಾಕ್ಕೊಳ್ತೀನಿ ನಾನು. ಅಲ್ಲಿವರೆಗೂ ಸ್ವಲ್ಪ ಮನೆ ಹತ್ರನೇ ಇಟ್ಕೊಂಡು ಇದನ್ನು ಬೆಳೆಸ್ತೀನಿ. ನೋಡಿ, ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದಗಳು.